ಅದೇ ಮಳೆಯಾಗಿ ಲಾಸ್ ಆಗ್ಯದ ರೀ. ಕಬ್ಬ 4 ಎಕರೆ ಕಬ್ಬಿತ್ತು, ಎಲ್ಲ ಹೋಗ್ಯದ ರೀ. ಉಳ್ಳಾಗಡ್ಡಿ ನೀರಾಗ ನಿಂತದ ರೀ. ಏನು ಮಳೆ ಪಳೆ ಆಗೆಲ್ಲ ಲಾಸ್ ಏನೂ ಇಲ್ಲ ರೀ. ಎಲ್ಲ ಸಾಲ ಪಾಲ ಮಾಡಿ ಹಾಕ್ಯವು. ಮತ್ತು ಈಗ ಪರಿಹಾರ ಏನಾರ ಗೌರ್ಮೆಂಟ್ ಒಂದು ಕೊಟ್ಟರೆ ಉಳಿತೇವೆ ರೀ. ಇಲ್ಲಿಕಂದ್ರೆ ಮತ್ತು ತೀರ್ಸೋದಿರಲಿಲ್ಲ ರೀ. ಸಾಲ ಪಾಲ ಮಾಡಿ ಇದೇ ವರ್ಷ ತೋಟ ಮಾಡ್ಯಾವ ರೀ. ಹಿಂಗಾಗಿ ಎಲ್ಲ ಲಾಸ್ ಆಗ್ಯಾವ ರೀ. ಮತ್ತು ಯಾರು ಫೋನ್ ಹಚ್ಚಿದ್ರು ಯಾರೂ ಬರಂಗಿಲ್ಲ ರೀ. ಮತ್ತು ಬರ್ಲಿಕ್ಕೆ ದಾರಿ ಸಮಸ್ಯೆ ಅದ ರೀ. ದಾರಿದು ಆಗಿದ್ದು ಕ್ಯಾನ್ಸಲ್ ಮಾಡ್ಯಾರ ಎಲ್ಲ. ಹಿಂಗಾಗಿ ಎಲ್ಲ ರೈತರು ಭಾಳ ತೊಂದರೆ ಹಿಡ್ದು ಹಾಕಿದ್ರಿ, ಈರುಳ್ಳಿ ಎಷ್ಟು ಹಾಕಿದ್ರಿ? ಇದು 4 ಎಕರೆ ಕಬ್ಬು ಅದ ರೀ. ಇದು ಒಂದು 3-3.5 ಎಕರೆ ಉಳ್ಳಾಗಡ್ಡಿ ಅದ ರೀ. ಎಷ್ಟು ಬರ್ತದೆ ರೀ ಕಬ್ಬು? ಇದು ಒಂದು 6-7 ಲಕ್ಷ ರೂಪಾಯಿ ಬರ್ತಿತ್ತು ರೀ. ಈಗ ಮತ್ತು ಈಗ ಲಾಸೇ ಆಯ್ತಲ್ಲ ರೀ ಒಟ್ಟು ಎಲ್ಲ. ಲಾಸ್ ಆಯ್ತು ರೀ ಒಟ್ಟು ಎಲ್ಲ. ಮತ್ತು ಕೊಡೋದಿರಲಿಲ್ಲ ರೀ. ಈಗ ಸಾಲ ತೆಗೆದು ನಿಮ್ಮಂತ ಸಾಲ ತೆಗೆದು ಹಾಕ್ಯವ್ರಿ. ಮತ್ತು ಈಗ ಅದು ಕೊಡೋದಕ್ಕಿರಲಿಲ್ಲ ರೀ. ಕಬ್ಬು ಬರೋ ಪೀಕಾನೆ ಬರಲಿಕ್ಕಂದ್ರೆ ರೈತರು ಕೊಡೋದಿರಲಿಲ್ಲ ರೀ. ಏನು ಪರಿಹಾರ ಕೊಡ್ಬೇಕಂತೀರಿ? ಪರಿಹಾರ ಮತ್ತು ಗೌರ್ಮೆಂಟ್ ಕೊಟ್ಟರೆ ಏನಾರ ಉಳಿತೇವೆ ರೀ ಒಂಥರ. ಮತ್ತು ಕೊಡ್ಲಿಕ್ಕಂದ್ರೆ ಇದ್ರಾಗ ಸತ್ಯ ಹೋಗ್ಯ ಏನು ಉಳಿಯಂಗಿಲ್ಲ ರೀ ಇದ್ರಾಗ. ಅಶೋಕ್ ಮಲ್ಲಪ್ಪ ಬ್ಯಾಕೋಡ್ರಿ. ಇದು ನಾವು ಈ ಸದ್ಯ ಅಶೋಕ್ ಬ್ಯಾಕೋಳವ್ರು ಹೊಲ್ದಾಗಿದ್ದೀವಿ ರೀ. ಅವ್ರದ್ದು ಒಂದು 8 ಎಕರೆ ಹೊಲ, ಅದ್ರಾಗ ಒಂದು 4 ಎಕರೆ ಕಬ್ಬು, ಒಂದು 3.5 ಎಕರೆ ಉಳ್ಳಾಗಡ್ಡಿ ಹಾಕ್ಯಾರ. ಒಟ್ಟು ಎರಡು ಹಾಳಾಗ್ಯಾವ್ರಿ. ಪೂರ್ತಿ ಉಳ್ಳಾಗಡ್ಡಿ ನೀರಾಗ ನಿಂತ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ನೀರಾಗ ನಿಂತಂದ್ರೆ ಅದು ಕೊಳ್ತು ಬಿಡ್ತದೆ, ಒಟ್ಟು ಹಾಳಾಕದ್ರಿ. ಕಬ್ಬು ಅದೇ ಪರಿಸ್ಥಿತಿ ಆಗಿದೆ. ಪೂರ 4 ಎಕರೆ ಒಟ್ಟು ತೆಳಗೆ ಬಿದ್ದು ಬಿಟ್ಟದ್ರಿ. ಮಳೆ ವಿಪರೀತ ಗಾಳಿ, ವಿಪರೀತ ಮಳೆ ಆಗಿದ್ದು ಎಂದೂ ಆಗಿಲ್ಲ ರೀ. ಈ ಪರಿಮಳೆ ಅಂತೂ ಎಂದೂ ಆಗಿಲ್ಲ. ಮತ್ತು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದೆವು. ಅವರಂತೂ ಯಾವುದೇ ರೀತಿ ಸರಿಯಾದ ರೀತಿ ಸ್ಪಂದಿಸಿಲ್ಲ ನಮಗೆ. ನಾವು ನಿಮ್ಮ ಮುಖಾಂತರ ಅವರಿಗೆ ಸ್ವಲ್ಪ ಇಲ್ಲಿಂದ ಸುತ್ತ ಒಂದು 200 ಎಕರೆ ಹೆಚ್ಚು ಕಡಿಮೆ ಅಷ್ಟು ಹಾಳಾಗ್ಯಾವ ಸರ್. ಒಟ್ಟು ನೀರು ನಿಂತೈತೆ. ಎಲ್ಲ ನೀರು ನಿಂತ ತೊಗರಿ, ಮೆಕ್ಕೆಜೋಳ ಒಟ್ಟು ಬೆಳೆ ಹಾಳಾಗ್ಯಾವ ಸರ್. ಇದೆಲ್ಲ ಪೂರ್ತಿ ಹಾಳಾಗಿ ಈ ಪರಿಮಳೆ ಅಂತೂ ಎಂದೂ ಆಗಿಲ್ಲ ರೀ. ಮತ್ತು ಈ ಸರೇ ಬಂದು ಸ್ವಲ್ಪ ಅಧಿಕಾರಿಗಳು ಬಂದು ಅವಕ್ಕೆ ನೋಡಿ ಪರಿಹಾರ ಕೊಟ್ಟರೆ ಒಂದು ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದೆ. ಇರ್ಲಿಕ್ಕೆ ರೈತರ ಪರಿಸ್ಥಿತಿ ಭಾಳ ಗಂಭೀರ ಅದ ರೀ. ಎಲ್ಲ ಸಾಲ ಸುಲ್ಲ ಮಾಡಿ ಹಾಕಿರ್ತಾರೆ ರೀ. ಈ ಸರ್ ಅದಕ್ಕೆ ಏನು ಸ್ವಲ್ಪ ಮಾಡಿಕೊಟ್ರಂದ್ರೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಮುಖಾಂತರ ಅವ್ರಿಗೆ ನಾವು ಮನವಿ ಸಲ್ಲಿಸ್ತೇವೆ ರೀ. ನಮ್ಮ ಹೆಸರು ರಾಕೇಶ್ ಕೋಟಿ ಅಂತ ರೀ.